ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಗಳಿಗೆ ಕೊನೆನೇ ಇಲ್ಲದಂತಾಗಿದೆ. ಮತ್ತೊಂದು ಪ್ರಕರಣ ಈಗ ದಾಖಲಾಗಿದೆ. ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ. ಈವರೆಗೂ 18 ಮಂದಿಯನ್ನ ಈ ಕೇಸ್ನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಈ ಸಂಬಂಧವಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಗೆದಷ್ಟು ಬಯಲಾಗ್ತಿದೆ ಭ್ರೂಣ ಹತ್ಯೆ ಕರಾಳ ದಂಧೆ. ಬಂಧಿತರ ಸಂಖ್ಯೆ 18ಕ್ಕೇರಿಕೆ. ಪೊಲೀಸರಿಂದ ತನಿಖೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಕರಾಳ ದಂಧೆ ಬಗೆದಷ್ಟು ಬಯಲಾಗ್ತಾ ಇದೆ. ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಇದೀಗ ಮತ್ತೆ 3 ಆರೋಪಿಗಳನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆಲೆಮನೆ, ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್, ತೋಟದ ಮನೆ ಹೀಗೆ 10 ಕಡೆ ಭ್ರೂಣ ಪತ್ತೆ ಹಾಗೂ ಹೆಣ್ಣು ಭ್ರೂಣ ಹತ್ಯೆಯ ಕರಾಳ ದಂಧೆ ಆಗಾಗ್ಗೆ ಬೆಳಕಿಗೆ ಬರ್ತಾನೆ ಇವೆ. ಇದೀಗ ಈ ದಂಧೆಯನ್ನ ಬುಡಸಮೇತ ಕಿತ್ತೆಸೆಯಲು ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆ ಮುಂದಾಗಿದೆ. ಹುಟ್ಟುವ ಮಗು ಹೆಣ್ಣು ಅಂತ ಗೊತ್ತಾದ್ರೆ ಸಾಕು ಕರುಳ ಬಳ್ಳಿಯಲ್ಲೇ ಚೂಟುವಂತ ಕೆಲಸವನ್ನ ಮಾಡ್ತಿದ್ದಂತಹ ಈ ಒಂದು ಗ್ಯಾಂಗ್ ಅನ್ನ ಮಂಡ್ಯ ಪೊಲೀಸರು ಬುಡ ಸಮೇತ ಕಿತ್ತೊಯ್ಸಲು ಮುಂದಾಗಿದ್ದಾರೆ. ಕೇವಲ ಈ ಗ್ಯಾಂಗ್ ಅರೆಸ್ಟ್ ಆಗಿ ಅವರಿಗೆ ಶಿಕ್ಷೆ ಕೊಟ್ಟರೆ ಮಾತ್ರ ಈ ಒಂದು ಮಂಡ್ಯ ಜಿಲ್ಲೆಗೆ ಅಂಟಿರುವ ಕಳಂಕ ದೂರ ಆಗಲ್ಲ. ಜನರು ಅಂದರೆ ಪೋಷಕರಲ್ಲಿ ಹೆಣ್ಣು ಮಗು ಗಂಡು ಮಗು ಎಂಬ ತಾರತಮ್ಯ ಹೋಗಬೇಕು. ಯಾವುದೇ ಮಗು ಆದರೂ ಸಹ ಆರೋಗ್ಯವಾಗಿ ಇರಬೇಕು. ನಾವು ಉತ್ತಮವಾದಂಥ ಶಿಕ್ಷಣ ಕೊಟ್ಟು ಆ ಮಗುಗೆ ಒಳ್ಳೆ ಭವಿಷ್ಯವನ್ನು ಕೊಟ್ಕೊಳ್ತೀವಿ ಅಂತೇಳಿ ಪ್ರತಿಜ್ಞೆಯನ್ನು ಮಾಡಿದಾಗ ಮಾತ್ರ ಇಂತಹ ಪಿಡುಗುಗಳು ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಕರಣ ಸಂಬಂಧ ನಿನ್ನೆಯವರೆಗೂ 15 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಇಂದು ಮತ್ತೆ 3ರನ್ನ ಬಂಧಿಸಲಾಗಿದೆ. ಪಾಂಡವಪುರದ ಹಿರೇಮರಹಳ್ಳಿಯ ನವೀನ್, ಸ್ಕ್ಯಾನಿಂಗ್ ಸೆಂಟರ್ ಇಟ್ಟುಕೊಂಡಿದ್ದ ಕೆಆರ್ ನಗರದ ಶಂಕರ್ ಹಾಗೂ ಪಾಂಡವಪುರದ ಹರಳಹಳ್ಳಿಯ ಜಬ್ಬರ್ ಲಾಕ್ ಆಗಿದ್ದಾರೆ. ಈ 3 ಈಗಾಗಲೇ ಬಂಧಿತರಾಗಿರುವ 15 ಮಂದಿಯ ಜೊತೆಗೆ ಸಂಪರ್ಕದಲ್ಲಿದ್ರು ಅನ್ನೋದು ಆರೋಪಿಗಳ ವಿಚಾರಣೆಯ ವೇಳೆ ಬಹಿರಂಗವಾಗಿದೆ. ಈ ಆರೋಪಿಗಳ ವಿರುದ್ಧ ಈ ಹಿಂದೆ ಮೇಲುಕೋಟೆ, ಪಾಂಡವಪುರ, ಬೆಳ್ಳೂರು ಪೊಲೀಸ್ ಠಾಣೆಗಳಲ್ಲಿ ಭ್ರೂಣ ಪತ್ತೆ ಹಾಗೂ ಹೆಣ್ಣು ಭ್ರೂಣ ಹತ್ಯೆಯ ಸಂಬಂಧ ಪ್ರಕರಣ ದಾಖಲಾಗಿದ್ವು. ಈ ಒಂದು ಭ್ರೂಣ ಹತ್ಯೆ ಮಾಡುವಲ್ಲಿ ಮತ್ತು ಪತ್ತೆ ಮಾಡುವಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇಂಥವ್ರನ್ನ ಪತ್ತೆ ಹಚ್ಚುವ ಕಾರ್ಯವನ್ನು ಮುಂದುವರಿಸಿ 3 ಜನ ಆರೋಪಿತರು ಒಂದು ಸಲ, ಆಮೇಲೆ ಇನ್ನೂ 3 ಜನ ಆರೋಪಿತರು, ಒಟ್ಟು 6 ಜನ ಆರೋಪಿತರನ್ನು ನಾವು ಕಳೆದ 2-3 ದಿನಗಳಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಈ 3 ಜನ ಸೇರಿಕೊಂಡು ಇವ್ರ ಕಡೆ 2 ಸ್ಕ್ಯಾನಿಂಗ್ ಮಷಿನ್ ಇತ್ತು. ಇವರು ಮೈಸೂರು ಭಾಗದಲ್ಲಿ ಹೆಚ್ಚು ಆಪ್ರೇಟ್ ಮಾಡ್ತಾಯಿದ್ರು. ಬನ್ನೂರದವರು ಇವರು. ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಇವರು ಭ್ರೂಣ ಪತ್ತೆ ಮಾಡುವುದರ ಜೊತೆಗೆ ಗರ್ಭಪಾತ ಮಾಡಿಸೋಲಿ ಸಹಿತ ತಮ್ಮ ಪಾತ್ರವನ್ನು ನೀಡಿದ್ರಂತ ಹೇಳಿ ನಮಗೆ ಮಾಹಿತಿ ಬಂದ ಅದರ ಮೇಲೆಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಒಟ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಭೂತವಾಗಿ ಕಾಡ್ತಾ ಇರುವಂತಹ ಭ್ರೂಣ ಪತ್ತೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನ ಬುಡ ಸಮೇತ ಕತ್ತರಿಸಲು ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇದರಿಂದ ದಿನ ಕಳೆದಂತೆ ಹಲವು ದಂಧೆಕೋರರು ಪೊಲೀಸರ ಅತಿಥಿಯಾಗುತ್ತಿದ್ದಾರೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ. ರಿಪೀಟೆಡ್ಲಿ ಮಂಡ್ಯಲ್ಲೇ ಯಾಕೆ ಪದೇ ಪದೇ ಆಗ್ತಾ ಇದೆ? ಇಲ್ಲಿವರೆಗೂ ಅರೆಸ್ಟ್ ಮಾಡಿದವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ? ಇದು ಇತ್ತೀಚೆಗೆ ಎಲ್ಲ ಅನ್ಸುತ್ತೆ, ಬಹಳ ವರ್ಷಗಳಿಂದ ಕಾಡ್ತಾ ಇದ್ದಂಗಿದೆ. ಯಾಕೋ ಡೌಟ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ನೀವು ನೋಡ್ಕೊಳ್ಳಿ, ಆ ಬೆಲ್ಟ್ ಅಲ್ಲಿರುವಂತ ಎಲ್ಲಾ ಗಂಡು ಮಕ್ಕಳು ನಮಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿ ಕ್ಯೂ ಹಚ್ಕೊಂಡು ನಿಂತಿದ್ರು. ಯಾಕೆ ಅಂದ್ರೆ ಅದ್ರ ಪರಿಣಾಮ ಇದೇ ಇರ್ಬೇಕಾ ಅಂತ ಹೇಳಿದ್ರು. ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಬರೀ ಅಲ್ಲಿ ಗಂಡು ಮಕ್ಕಳ ಸಂತತಿನೇ ಜಾಸ್ತಿ, ಹೆಣ್ಣು ಮಕ್ಕಳೇ ಇಲ್ಲ, ನಮಗೆ ಹೆಣ್ಣು ಕೊಡೋರಿಲ್ಲ ಅಂತ ಹೇಳಿ ಓಡಾಡ್ತಾ ಇದ್ರು, ಕ್ಯೂ ಹಚ್ಕೊಂಡು ನಿಂತಿದ್ರು. ಅವತ್ತು ನಾವೇ ಸುದ್ದಿ ಮಾಡಿದ್ವಲ್ಲ ಅದನ್ನ. ಇದರ ಪರಿಣಾಮನೇ ಆದ ಅಂತ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಗೊತ್ತಿಲ್ಲ, ಇದನ್ನ ಆಳವಾಗಿ ಹುಡುಕಬೇಕು, ಎಷ್ಟು ವರ್ಷಗಳಿಂದ ಇದು ನಡೀತಾ ಇತ್ತು ಅಂತ ಹೇಳಿ. ಬಟ್ ಆ ಹೆಣ್ಣು ಮಕ್ಕಳಾದ್ರೂ ಹೋಗಿ ಹೆಂಗೆ ಆ ಹೆಣ್ಣು ಭ್ರೂಣವನ್ನ ತಗ್ಸೋ ಮನಸ್ಸು ಬರುತ್ತೆ ಅಂತ ಹೇಳಿ. ಮನೇಲಿ ಗೊತ್ತಿಲ್ವಲ್ಲ, ಗಂಡು ಮಕ್ಕಳು ಯಾವ ಫೋರ್ಸ್ ಹಾಕಿರ್ತಾರೋ, ಅವ್ರಿಗೇನು ಒತ್ತಡ ಇರುತ್ತೋ, ಅಯ್ಯೋ.